ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕೆರೆನ್ ಇನ್ಸೈಡ್ ಸ್ಪೋರ್ಟ್ಸ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. RCB GT ಮ್ಯಾಚ್ ಅಲ್ಲಿ ಏನ್ ಗೊತ್ತಾ ಬೇಜಾರಾಗಿದ್ದು ಅಂಪೈರಿಂಗು. ಈ ಸೀಸನ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಅಂಪೈರಿಂಗ್ ಸರಿಯಾಗಿ ಡಿಸಿಷನ್ಸ್ ಕೊಡ್ತಾ ಇಲ್ಲ. ಕ್ಲಿಯರ್ ಎವಿಡೆನ್ಸ್ ಇದ್ರು ಅಷ್ಟೇನೆ ಸರಿಯಾಗಿ ಡಿಸಿಷನ್ಸ್ ಕೊಡಕ್ ಆಗ್ತಾ ಇಲ್ಲ. ಅದೇನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ, ಕಣ್ಣಿಗೆ ಏನ್ ಇಟ್ಕೊಂಡಿದಾರ ಅಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ ಮ್ಯಾಚ್ ಅಲ್ಲಿ ಅಷ್ಟೇ ರಜತ್ ಪಟ್ಟಿದಾರ್ ಹೊಡಿತಾರಲ್ವಾ, ಅದನ್ನ ಕ್ಯಾಚ್ ತಗೊಳ್ಳೋದು ಜೇಸನ್ ಹೋಲ್ಡರ್ ಇವಾಗ ಯಾರೇ ಆಗ್ಲಿ ಯಾವ್ದೇ ಫೀಲ್ಡರ್ ಆಗ್ಲಿ ಯಾಕಂತಾನೆ 2 to 3 ಸೆಕೆಂಡ್ ಕೈಯಲ್ಲಿ ಇಟ್ಕೋಬೇಕು. ಬಟ್ ಇವರು ಆತರ ಮಾಡಲ್ಲ. ಇವರು ಸ್ಲೈಡ್ ಮಾಡ್ತಾರೆ, ಗ್ರೌಂಡ್ ಟಚ್ ಆಗುತ್ತೆ. ಬಟ್ ಆದ್ರೂ ಅಂಪೈರ್ ನೋಡಿ ಅದನ್ನ ಔಟ್ ಕೊಡ್ತಾರೆ. ಕಣ್ಣಿಗೆ ಏನ್ ಇಟ್ಕೊಂಡಿದ್ದು ಅಂತ ಗೊತ್ತಿಲ್ಲ. ಕ್ಲಿಯರ್ ಎವಿಡೆನ್ಸ್ ಕಾಣ್ತಾ ಇದೆ, ಕಣ್ಣು ಮುಂದೆನೆ ಇದೆ ನೋಡಿ. ಆ ಟೈಮಲ್ಲಿ ವಿರಾಟ್ ಕೊಹ್ಲಿನ ಹೋಗಿ ಅಂಪೈರ್ ಹತ್ರ, ಫೋರ್ತ್ ಅಂಪೈರ್ ಹತ್ರ ಡಿಸ್ಕಷನ್ ಮಾಡ್ತಾರೆ. ಮತ್ತೆ ಆಂಡಿ ಫ್ಲೇವರ್ ಕೂಡ ಹೋಗಿ ಡಿಸ್ಕಷನ್ ಮಾಡ್ತಾರೆ. ರಜತ್ ಪಟ್ಟಿದಾರ್ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಗ್ರೌಂಡ್ ಇಂದ ಆಚೆ ಹೋಗಿರಲ್ಲ, ಅವ್ರು ವೇಟ್ ಮಾಡ್ತಾರೆ ಇರ್ತಾರೆ. ಬಟ್ ನೋಡಿ ಅವ್ರು ಥರ್ಡ್ ಅಂಪೈರ್ ಏನ್ ಮಾಡ್ತಾರೆ, ಔಟ್ ಅಂತ ಕಳಿಸ್ತಾರೆ. ಅಂಪೈರ್ಸ್ಗೆ ಈ ರೂಲ್ಸ್ ಇವೆಲ್ಲ ಗೊತ್ತಿದೆಯೋ ಇಲ್ಲ ಅಂತ ಏನೋ ಒಂದು ಗೊತ್ತಾಗ್ತಾನೆ ಇಲ್ಲ. ಯಾಕಂದ್ರೆ ನೋಡಿ ಈ ತರ ಡಿಸಿಷನ್ಸ್ ಕೊಡ್ತಾ ಇರೋದು. ನಾನು ಏನೋ ಆರ್ ಸಿ ಬಿ ಪ್ಲೇಯರ್ ಆಯ್ತು ಅಂತಲ್ಲ, ಇವಾಗ ಅದೇ ಪ್ಲೇಸ್ ಅಲ್ಲಿ ನಮ್ಮ RCB ಅವ್ರು ಯಾರಾದ್ರೂ ಕ್ಯಾಚ್ ತಗೊಂಡಿದ್ರು ಅದೇ ತರ ಹೇಳ್ತಾ ಇದ್ದೆ, ಅದ್ ನಾಟ್ ಔಟ್ ಅಂತಾನೆ ಹೇಳ್ತಾ ಇದ್ದೆ. ಒಂಥರ ವರ್ಸ್ಟ್ ಅಂಪೈರಿಂಗ್ ಅಂತಾನೆ ಹೇಳ್ಬೋದು. ಟಾಸ್ ಬರೋಣ. ಟಾಸ್ ವಿನ್ ಆಗಿದ್ ಬಂದ್ GT ನಾವು ಅವ್ರು ಬಾಲ್ ಮಾಡ್ತೀವಿ ಅಂದ್ರೆ ಬ್ಯಾಟಿಂಗ್ ಆಡಕಂತ ಬರ್ತಾರೆ ಜಾಕೋಬ್ ಬೆಥೆಲ್, ವಿರಾಟ್ ಕೊಹ್ಲಿನ ನಾವು ಆಕ್ಚುಲಿ ಈ ಸೀಸನ್ ಅಲ್ಲಿ ಈ ತರ ನೋಡೇ ಇಲ್ಲ. ಒಂಥರ ಅಗ್ರೆಸಿವ್ ಆಗಿ ಆಡಿದ್ರು, ಬಂದಾಗ ಹೊಡೆಯಕ್ ಶುರು ಮಾಡಿದ್ರು ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಆಕ್ಚುಲಿ ನ್ಯಾಚುರಲ್ ಆಟ ಬಂದ್ ಯಾವ ತರ ಅಂದ್ರೆ ಇನಿಷಿಯಲ್ ಅಲ್ಲಿ ಒಂದು 5 to 6 ಬಾಲ್ಸ್ ನೋಡ್ಕೊಂಡು ಆಡ್ತಾರೆ, ನಿಧಾನಕ್ಕೆ ಆಡ್ತಾರೆ, ನೆಕ್ಸ್ಟ್ ಹೊಡೆಯಕ್ ಶುರು ಮಾಡ್ತಾರೆ. ಬಟ್ ಈ ಮ್ಯಾಚ್ ಅಲ್ಲಿ ಆತರ ಅಲ್ಲ, ಬಾಲ್ ಪೋಸ್ಟ್ ಇಂದ ಹೊಡೆಯಕ್ಕೆ ಶುರು ಮಾಡಿದ್ರು, ಒಂಥರ ಒಳ್ಳೆ ಜೋಶ್ ಅಲ್ಲಿ ಇದ್ರು ಅಂತ ಹೇಳ್ಬೋದು. ನಾವೆಲ್ಲ ಏನೋ ಆಡ್ತಾರೆ ಇವತ್ತೇನೋ ಮಾಡ್ತಾರೆ ಅನ್ಕೊಂಡ್ಬಿಟ್ಟಿದ್ವಿ, ಆ ತರ ಆಡಿದ್ದು, ಸಖತ್ತಾಗಿ ಆಡಿದ್ರು ನೋಡಿ. 3ನೇ ಓವರ್ ಜಾಕೋಬ್ ಬೆಥೆಲ್ ಔಟ್ ಆಗ್ಬಿಡ್ತಾರೆ. ಸಿರಾಜ್ ಬೌಲಿಂಗ್ ಅಲ್ಲಿ ಮಿಡ್ ವಿಕೆಟ್ ಗೆ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋಗ್ತಾರೆ. ಅದಾದ ನೆಕ್ಸ್ಟ್ ಓವರ್ ನೋಡಿ ವಿರಾಟ್ ಕೊಹ್ಲಿ ಮತ್ತೆ ಕಗಿಸ್ ರಬಡ ಬಾಲ್ ಮಾಡಕ್ ಬರ್ತಾರೆ. ವಿರಾಟ್ ಕೊಹ್ಲಿ ಬರೀ ಒಳ್ಳೆ ಜೋಶ್ ಅಲ್ಲಿ ಇದ್ರು, ರಬಡಾಗ್ ಬರೀ 5-4 ಹೊಡೆದಿದ್ರಲ್ವಾ. ಈ ಓವರ್ ಅಲ್ಲಿ ಹೊಡೆದ್ ಬಿಡೋಣ ಅಂತ ಏನ್ ಮಾಡಿದ್ರು, ನುಗ್ಗಿ ಹೊಡೆಯಕ್ ಬರ್ತಾರೆ. ಬಟ್ ರಬಡ ಅವ್ರು ಪ್ಲಾನ್ ಮಾಡಿನೇ ಒಂಥರ ಬೌನ್ಸರ್ ಹಾಕಿರ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅದನ್ನು ಹೊಡೆಯಕ್ ಆಗಲ್ಲ, ಔಟ್ ಆಗಿ ಹೋಗ್ತಾರೆ. ವಿರಾಟ್ ಕೊಹ್ಲಿ 28 ರನ್ಸ್ ನ ಸ್ಕೋರ್ ಮಾಡ್ತಾರೆ 13 ಬಾಲ್ಸ್ ಅಲ್ಲಿ. ಮತ್ತೆ ವಿರಾಟ್ ಕೊಹ್ಲಿ ಔಟ್ ಆಗ್ತಾ ಇದ್ದಂಗೆ ರಜತ್ ಪಟ್ಟಿದಾರ್ ಮತ್ತೆ DTP ಕಡೆಯಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. 44 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ, ಒಂದ್ ರೇಂಜ್ ಚೆನ್ನಾಗಿ ಆಡ್ತಾ ಇರ್ತಾರೆ. ಆಮೇಲೆ 8ನೇ ಓವರ್ ಅಲ್ಲಿ ರಜತ್ ಪಟ್ಟಿದಾರ್ ಹರ್ಷದ್ ಖಾನ್ ಬಾಲ್ ಹಾಕ್ತಾರೆ, ಅವ್ರಿಗೆ 6 ಹೊಡೆಯಕ್ ಹೋಗ್ತಾರೆ. ಏನಾಗ್ತಾರೆ, ಕ್ಯಾಚ್ ಕೊಟ್ಟು ಜೇಸನ್ ಹೋಲ್ಡರ್ಗೆ ಕ್ಯಾಚ್ ಕೊಡೋದು. ಬಟ್ ನೋಡಿ ಜೇಸನ್ ಹೋಲ್ಡರ್ ಕ್ಯಾಚ್ ತಗೋತಾರೆ, ಇಲ್ಲ ಅಂತಲ್ಲ, ಕ್ಯಾಚ್ ತಗೋತಾರೆ, ಅದನ್ನ ನೆಲಕ್ಕೆ ಟಚ್ ಮಾಡ್ತಾರೆ. ಅವಾಗ ಅಂಪೈರ್ ಏನ್ ಮಾಡ್ಬೇಕು, ನಾಟ್ ಔಟ್ ಕೊಡ್ಬೇಕಾಯ್ತು. ಬಟ್ ಅಂಪೈರ್ ಔಟ್ ಕೊಡ್ತಾರೆ, ಒಂಥರ ವರ್ಸ್ಟ್ ಡಿಸಿಷನ್ ಅಂತಾನೆ ಹೇಳ್ಬೋದು. ನೋಡಿ ರಜತ್ ಪಟ್ಟಿದಾರ್ ಔಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ನೋಡಿ ಜಿತೇಶ್ ಶರ್ಮಾ ಬರ್ತಾರೆ. 79 ಗೆ 2 ಏನೋ ಇರ್ತಾರೆ. ರಜತ್ ಪಟ್ಟಿದಾರ್ ಔಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನೋಡಿ ಬಂದವ್ರು ಬಂದಾಪುಟ್ಟ ಓದಾಪುಟ್ಟ ಒಂದ್ ಇಂಡಿಯಲ್ಲಿ DTP ನಿಂತ್ಕೊಂಡಿರ್ತಾರೆ, ಅವ್ರಿಗೆ ಸ್ಟ್ರೈಕೇ ಸಿಗಲ್ಲ. ಇವ್ರು ಆಡ್ತಾರೆ, ಇವ್ರು ಬರ್ತಾರೆ ಹೋಗ್ತಾರೆ, ಇವ್ರು ಔಟ್ ಆಗ್ತಾರೆ ಹೋಗ್ತಾರೆ, ಆ ತರ ಆಗ್ಬಿಟ್ಟಿತ್ತು. ಇವ್ರು ಜಿತೇಶ್ ಶರ್ಮಾಗ್ ಏನಾಗಿದೆ ಅಂತ ಏನೋ ಗೊತ್ತಾಗ್ತಿಲ್ಲ. ಅವ್ರ ಕಡೆಯಿಂದ ಏನು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಟೀಮ್ ಡೇವಿಡ್ ಕಡೆಯಿಂದ ಏನೋ ಅಷ್ಟೊಂದು ಆಡಕ್ ಆಗ್ಲಿಲ್ಲ. ಮತ್ತೆ ಶೆಫರ್ಡ್ ಅವ್ರೇನಾದ್ರು ಮಾಡ್ತಾರೆ ಅಂದ್ರೆ ಅವ್ರ ಕೈಯಲ್ಲಿ ಆಗಿಲ್ಲ. ಕೃಣಾಲ್ ಪಾಂಡ್ಯ ಅಷ್ಟೇ ಮಿಡ್ ವಿಕೆಟ್ ಅಲ್ಲಿ ಔಟ್ ಆದ್ರು ನೋಡಿ. ಇವತ್ತು ಆಕ್ಚುಲಿ ಹೇಳ್ಬೇಕಾದ್ರೆ ಜಾಕೋಬ್ ಬೆಥೆಲ್, ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್ ಮೂವರು ಅಷ್ಟೇ ಮಿಡ್ ವಿಕೆಟ್ ಎಲ್ಲ ಔಟ್ ಆಗಿರೋದು. ಒಂಥರ ಪ್ಲಾನ್ ಮಾಡಿ ತೆಗೆದ್ರು ಅಂತಾನೆ ಹೇಳ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬ್ಯಾಟ್ಸ್ಮನ್ ತಗೋಬಿಟ್ರು, ಅವ್ರೇನ್ ಇಂಪ್ಯಾಕ್ಟ್ ಮಾಡಕ್ ಆಗಲ್ಲ. ಲಾಸ್ಟ್ ಅಲ್ಲಿ ಭುವನೇಶ್ವರ್ ಕುಮಾರ್ ಒಂಥರ ಕ್ಯಾಮಿನ್ ಹಾಕೋದು ಅಂತ ಹೇಳಿ 15 ರನ್ಸ್. ಇನ್ನೇನು ಇಷ್ಟೆಲ್ಲ ಹೊಡೆಯೋಷ್ಟ್ರೊಳಗಡೆ ಒಂದು 155 ಏನೋ ಸ್ಕೋರ್ ಮಾಡ್ತಾರೆ ಅಷ್ಟೇ ನಮ್ಮ RCB. ಇನ್ನು 155 ಸ್ಕೋರ್ ಇಲ್ಲೆಲ್ಲ ಡಿಫೆಂಡ್ ಮಾಡ್ಕೊಳಕ್ ಆಗುತ್ತಾ? ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ಸಖತ್ತಾಗಿ ಆಗ್ತದೆ. ಆಕ್ಚುಲಿ ಎಲ್ಲ GT ಬೌಲರ್ಸ್ ಸಖತ್ತಾಗಿ ಆಗಿರೋ ಅಂತ ಹೇಳ್ಬೋದು, ಒಳ್ಳೆ ಪ್ರದರ್ಶನ ಕೊಟ್ರು. ಇನ್ನು ನೋಡಿ ಬ್ಯಾಟಿಂಗ್ ವಿಕೆಟ್ ಅಲ್ಲೇ 155 ಎಲ್ಲ ಕಟ್ ಹಾಕಿದಾರೆ ಅಂದ್ರೆ ಇನ್ನು ಒಳ್ಳೆ ಪ್ರದರ್ಶನ ಕೊಟ್ಟಿರ್ತಾರೆ ಬೌಲರ್ಸ್. 156 ಅಲ್ವಾ ಟಾರ್ಗೆಟ್ ಕೊಡ್ತಾ ಇದ್ದಾಗ RCB ಗೊತ್ತಾಯ್ತು ಇದನ್ನ ಡಿಫೆಂಡ್ ಮಾಡ್ಕೊಳಕಲ್ಲ, ಸಖತ್ ಕಷ್ಟ ಅಂತ. ಬಟ್ ಆದ್ರೂ ಒಂದು ಓಫಲ್ ಬರ್ತಾರೆ, ಯಾಕಂದ್ರೆ GT ಆಕ್ಚುಲಿ ಟಾಪ್ ಆರ್ಡರ್ ಅಲ್ಲಿ ಸ್ವಲ್ಪ ಹೆವಿ ಇರೋದು. ಅಲ್ಲೇನಾದ್ರು ಅರ್ಲಿ ವಿಕೆಟ್ಸ್ ತಗೊಂಡ್ರೆ ಮ್ಯಾಚ್ ವಿನ್ ಆಗೋ ಚಾನ್ಸಸ್ ಇದೆ ಅಂತ ಒಂದು ಓಫಲ್ ಬರ್ತಾರೆ. ಸಾಯಿ ಸುದರ್ಶನ್ ಅಷ್ಟೊಂದು ಆಡಕ್ಕಾಗಲ್ಲ. 3ನೇ ಓವರ್ ಔಟ್ ಆಗ್ಬಿಡ್ತಾರೆ ಭುವನೇಶ್ವರ್ ಕುಮಾರ್ಗೆ. ಬಟ್ ನೋಡಿ ಗಿಲ್ ಅದಕ್ಕೆ ಮುಂಚೆನೆ ಅಗ್ರೆಸಿವ್ ಆಗಿ ಆಡ್ಬಿಟ್ಟಿರ್ತಾರೆ. ಇವ್ರಿಬ್ರು ಪಾರ್ಟ್ನರ್ಶಿಪ್ ಬಂದು 18 ಬಾಲ್ಸ್ ಅಲ್ಲಿ 42 ರನ್ಸ್ ಸ್ಕೋರ್ ಮಾಡಿರ್ತಾರೆ. ಅದರಲ್ಲಿ ಇವರು ಸಾಯಿ ಸುದರ್ಶನ್ 6 ರನ್ಸ್ ಅಷ್ಟೇ ಸ್ಕೋರ್ ಮಾಡಿರೋದು. ಬಟ್ ನೋಡಿ ಶುಭ್ಮನ್ ಗಿಲ್ 13 ಬಾಲ್ಸ್ ಅಲ್ಲಿ 36 ರನ್ಸ್ ಸ್ಕೋರ್ ಮಾಡಿರ್ತಾರೆ. ಒಂಥರ ಶುಭ್ಮನ್ ಗಿಲ್ ಅಂತ ಅಗ್ರೆಸಿವ್ ಆಗಿ ಆಡಿದ್ರು ಅಂತ ಹೇಳ್ಬೋದು. ಸಾಯಿ ಸುದರ್ಶನ್ 3ನೇ ಓವರ್ ಅಲ್ಲಿ ಔಟ್ ಆಗ್ತಾರಲ್ವಾ ಭುವನೇಶ್ವರ್ ಕುಮಾರ್ಗೆ. ನೆಕ್ಸ್ಟ್ ಜಾಸ್ ಬಟ್ಲರ್ ಬರ್ತಾರೆ. ಜಾಸ್ ಬಟ್ಲರ್ ಅಷ್ಟೇ ಅವ್ರ ಕೈಯಲ್ಲಿ ಅಷ್ಟೊಂದು ಆಡಕ್ ಆಗಲ್ಲ. ಅವ್ರಿಗೊಂದು ಚಾನ್ಸ್ ಸಿಗುತ್ತೆ, ಜಿತೇಶ್ ಶರ್ಮಾ ಬಿಟ್ಬಿಡ್ತಾರೆ. ಅವ್ರು 2 ರನ್ 12 ರನ್ಸ್ ಸ್ಕೋರ್ ಮಾಡ್ತಾರೆ, ಅವಾಗ ಒಂದು ಚಾನ್ಸ್ ಕೊಟ್ಬಿಡ್ತಾರೆ. ಅದಾದ್ಮೇಲೆ ನೋಡಿ ಒಂಥರ ಇವರಿಬ್ರು ಸೇರ್ಕೊಂಡು ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ. ಭುವನೇಶ್ವರ್ ಕುಮಾರ್ಗೆ ಶುಭ್ಮನ್ ಗಿಲ್ ಔಟ್ ಆಗ್ಬಿಡ್ತಾರೆ, 43 ರನ್ಸ್ ಸ್ಕೋರ್ ಮಾಡ್ತಾರೆ. ಅವಾಗ ಮತ್ತೆ ಹೋಗ್ ಬರುತ್ತೆ, ಏನಾದ್ರು RCB ವಿನ್ ಆಗ್ಬೋದೇನಂತ. ವಿರಾಟ್ ಕೊಹ್ಲಿ ತಗೊಂಡ್ರಲ್ವಾ ಕ್ಯಾಚ್, ಸಖತ್ತಾಗಿ ತಗೊಂಡ್ರು ಅಂತ ಹೇಳ್ಬೋದು. ಶುಭ್ಮನ್ ಗಿಲ್ ಒಂಥರ ರಿಯಾಕ್ಟ್ ಮಾಡಕ್ಕೆ ಟೈಮ್ ಇದಿಲ್ಲ, ಬಾಲ್ ಅಷ್ಟು ಸ್ಪೀಡ್ ಅಲ್ಲಿ ಬಂತು, ಆದ್ರೂ ಕ್ಯಾಚ್ ತಗೊಂಡ್ರು, ಒಳ್ಳೆ ಕ್ಯಾಚ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನೋಡಿ ಜಾಸ್ ಬಟ್ಲರ್ ಅಷ್ಟೇ ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ. ಅವ್ರು ನೋಡಿ ಎಲ್ಲಿ ಅಷ್ಟೇ ಸ್ಕೋರ್ ನ ಕಡಿಮೆ ಮಾಡಕ್ ಬಿಡಲ್ಲ, ಒಂಥರ ಅಗ್ರೆಸಿವ್ ಅಲ್ಲಿ ಆಡ್ಕೊಂಡು ಹೋಗ್ತಾರೆ. ಅವ್ರ ಕಡೆಯಿಂದ ಒಳ್ಳೆ ಸ್ಕೋರ್ ಬರುತ್ತೆ. 19 ಬಾಲ್ಸ್ ಅಲ್ಲಿ 39 ರನ್ಸ್ ಚೆನ್ನಾಗಿ ಆಡ್ತಾರೆ. ಜಾಸ್ ಬಟ್ಲರ್ ಔಟ್ ಆಗ್ತಿದ್ದಾಗನೆ ಮತ್ತೆ ಹೋಗ್ಬರ್ತೇವೆ, ಮತ್ತೆ ಏನಾದ್ರು ವಿನ್ ಆಗ್ಬೋದೇನ ಅಂತ. ಬಟ್ ಲಾಸ್ಟ್ ಆಗಿರ್ಲಿಲ್ಲ. ರಾಹುಲ್ ತಿವಾಟಿಯ ಸ್ವಲ್ಪ ನಿಧಾನಕ್ಕೆ ಆಡ್ಕೊಂಡು ನೋಡ್ಕೊಂಡು ಆಡ್ಕೊತಾರೆ. ಅವ್ರೇನು ಅಗ್ರೆಸಿವ್ ಆಗಿ ಆಡಕ್ ಹೋಗಲ್ಲ. ಬಾಲ್ ಗುಣಂದೇ ಬೇಕಾಗಿದೆ, ಇವ್ರೇನು ಅಗ್ರೆಸಿವ್ ಆಡೋ ಅವಶ್ಯಕತೆ ಇದಿಲ್ಲ. ನಿಧಾನಕ್ಕೆ ಆಡ್ಕೊ ಬರ್ತಾರೆ. ಮತ್ತೆ ರಜತ್ ಖಾನ್ ಲಾಸ್ಟ್ ಅಲ್ಲಿ ರಾಹುಲ್ ತಿವಾಟಿಯ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. RCB ಕಡೆ ಬೌಲಿಂಗ್ ಅಂತ ಬಂದಾಗ ಯಾರು ಚೆನ್ನಾಗಿ ಮಾಡ್ತಾರೆ, ಭುವನೇಶ್ವರ್ ಕುಮಾರ್ ಅವರಂತೂ ಒಳ್ಳೆ ಸ್ಪೆಲ್ ಆಗ್ತಾರೆ ಅಂತ ಹೇಳ್ಬೋದು. 4 overs ಅಲ್ಲಿ 28 ರನ್ಸ್ ಕೊಡ್ತಾರೆ, 3 ವಿಕೆಟ್ಸ್ ತಗೊಂತಾರೆ, ಸಖತ್ತಾಗ್ತಾರೆ. ಮತ್ತೆ ರಮಾರಿ ಶಪಡ್ ಅಷ್ಟೇ 4 overs ಅಲ್ಲಿ 30 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೋತಾರೆ. ನೋಡಿ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ RCB ನೆನ್ನೆ ಯೂಸ್ ಮಾಡಿದ್ದು 4 ಬೌಲರ್ಸ್ ಅಷ್ಟೇ. ಕೃಣಾಲ್ ಪಾಂಡ್ಯನ್ ಯೂಸ್ ಮಾಡೇ ಇಲ್ಲ. ಬಟ್ ಅದೇನಕ್ಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ, ಅದಂತೂ ಏನು ಗೊತ್ತಿಲ್ಲ. ಬಟ್ ನೋಡಿ 4 ಜನದಲ್ಲಿ ಆಡ್ಸಿದ್ದು. ಬಟ್ ಇಷ್ಟರೊಳಗೆ ಮ್ಯಾಚ್ ಫಿನಿಶ್ ಆಯ್ತು.
ಆರ್ ಸಿ ಬಿ ಇವತ್ತು ಮ್ಯಾಚ್ ಸೋಲಕ್ ಕಾರಣ ಅಂಪೈರ್ ಡಿಸಿಷನ್ ಅಂತ ಹೇಳ್ಬೋದು. ಹೌದು, ಅದ್ ನೋಡಿ ಅಲ್ಲಿಂದಾನೇ ಕೊಲಾಪ್ಸ್ ಆಗೋದು, ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಆಮೇಲೆ ನೋಡಿ ಆರ್ ಸಿ ಬಿ ಯಾವ ತರ ಆಯ್ತು ಅಂದ್ರೆ ಒಂಥರ ಕೊಲಾಪ್ಸ್ ಆಗ್ಬಿಟ್ರು ಅಂತ ಹೇಳ್ಬೋದು. ಅದರಿಂದನೇ ಮ್ಯಾಚ್ ಸೋತ್ರು ಅಂತ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಯ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.